ಸ್ನೇಹಿತರೆ ನಮಸ್ಕಾರ. ಇವತ್ತು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಬಂದಿದ್ದೇವೆ. ಸ್ಪಾಟ್ ರಿಪೋರ್ಟನ್ನು ಕೊಡುವ, ಫೀಲ್ಡಿಂದ ರಿಪೋರ್ಟನ್ನು ಮಾಡುವ ಅಂತ ಹೇಳುವ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಇದು ಧರ್ಮಸ್ಥಳದ ಸ್ನಾನಘಟ್ಟದ ಹತ್ತಿರ ಇರುವಂತಹ ಒಂದು ಲೊಕೇಶನ್ನಲ್ಲಿ ನಾವಿದ್ದೇವೆ. ಇಲ್ಲಿ ಇವತ್ತಿನ ಉತ್ಖನನ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಬೆಳಿಗ್ಗೆ ಒಂದು 10:30 ಗಂಟೆ ಅಷ್ಟೊತ್ತಿಗೆ ಭೀಮನನ್ನು ಕರೆದುಕೊಂಡು ಬರುವಂತಹ ಪ್ರೋಸೆಸ್ ಆಯಿತು. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಭೀಮನನ್ನು ಕರ್ಕೊಂಡು ಬಂದಂಥ ಪ್ರೋಸೆಸ್ ಅದು. ಕರೆದುಕೊಂಡು ಬಂದ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರು ಭದ್ರತೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು. SIT ತಂಡ ಕೂಡ ಜೊತೆಗೆ ಬಂದಿತ್ತು. ಭೀಮನನ್ನು ಎಂದಿನಂತೆ ಆತ ಮಾರ್ಕ್ ಮಾಡಿರುವಂಥ ಸ್ಥಳಗಳ ಕಡೆಗೆ ಕರೆದುಕೊಂಡು ಹೋಗಲಾಯಿತು. ಮಾರ್ಕ್ ಮಾಡಿರುವ ಸ್ಥಳಗಳು ಅಂದರೆ 11 ಮತ್ತು 12 ಕಡೆಗೆ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು ಇಲ್ಲಿ ಒಂದು 3 ಪಾಯಿಂಟ್ಗಳಷ್ಟೇ ಇಲ್ಲಿ ಬಾಕಿ ಉಳಿದಿರುವಂಥದ್ದು. ಆದರೆ ಆತ ಹೇಳಿರುವಂತಹ ಈ ಭಾಗಗಳಲ್ಲಿ ಅಂದರೆ 11, 12 ಮತ್ತು 13ನೇ ಪಾಯಿಂಟ್ಗಳಲ್ಲಿ ಸಾಕಷ್ಟು ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಆತ ಹೇಳ್ತಾನೆ. ಹಾಗಾಗಿ ಈ ಸಂದರ್ಭದಲ್ಲಿ SIT ಅಧಿಕಾರಿಗಳು ಆತನ ಜೊತೆಗೆ ಹೆಚ್ಚಿನ ಒಂದು ಉತ್ಖನನ ಕಾರ್ಯವನ್ನು ಮಾಡಲಿಕ್ಕೆ ಅಂತೇಳಿ ಇವತ್ತು ಕರೆದುಕೊಂಡು ಬಂದಿರುವಂಥದ್ದು. ಆರಂಭದಲ್ಲಿ ಸಿಬ್ಬಂದಿಗಳ ಕೈಯಿಂದ ಗುಂಡಿಯನ್ನು ತೆಗೆದಿಸುವಂಥ ಕೆಲಸವನ್ನು ಅಂದರೆ ಕಾರ್ಮಿಕರನ್ನು ಬಳಸಿ ಮಾಡುವಂಥ ಕೆಲಸ ಆರಂಭದಲ್ಲಿ ನಡೀತದೆ. ಆನಂತರ ಕಾರ್ಮಿಕರನ್ನು ಹೆಚ್ಚು ಡಿಗ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೆ JCBಯನ್ನು ನೋಡ್ಬೋದು ನೀವು. ಹಿಟಾಚಿ ಅಲ್ಲಿ ಇದೆ, ಒಂದು ಮಿನಿ ಹಿಟಾಚಿಯನ್ನು ಕೂಡ ಇಟ್ಟಿದ್ದಾರೆ. ಆ ಹಿಟಾಚಿಯನ್ನು ಕೂಡ ಬಳಕೆಯನ್ನು ಮಾಡಬಹುದಾಗಿದೆ. ಯಾಕೆಂತೇಳಿದರೆ ಈತ ಹೇಳುವಂತಹ ಪಾಯಿಂಟ್ಗಳಲ್ಲಿ, ಇವತ್ತಿನ ಪಾಯಿಂಟ್ಗಳಲ್ಲಿ ಅಂದರೆ 11, 12 ಮತ್ತು 13ರ ಪಾಯಿಂಟ್ಗಳಲ್ಲಿ 11ನೇ ಪಾಯಿಂಟಲ್ಲಿ ಸುಮಾರು 4ರಿಂದ 5 ದೇಹ ಮತ್ತು 12ನೇ ಪಾಯಿಂಟಲ್ಲಿ ಸುಮಾರು 6ಕ್ಕಿಂತ ಹೆಚ್ಚು, ಜೊತೆಗೆ 13ನೇ ಪಾಯಿಂಟಲ್ಲಿ 10ಕ್ಕಿಂತ ಹೆಚ್ಚು ದೇಹಗಳನ್ನು ನಾನು ಹೂತು ಹಾಕಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ನಾವು ಇಲ್ಲೇ ನೋಡುವ ಪ್ರಕಾರವಾಗಿ ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಅಣತಿ ದೂರದಲ್ಲಿ ಇರುವಂಥದ್ದೇ ಧರ್ಮಸ್ಥಳದ ಸ್ನಾನಘಟ್ಟ, ಅಂದರೆ ನೇತ್ರಾವತಿ ನದಿಯ ಸ್ನಾನಘಟ್ಟ. 2019ನೇ ಇಸವಿಯಲ್ಲಿ ಬಹಳ ಪ್ರವಾಹ ಬಂದಿರುತ್ತೆ. ಈ ಭಾಗಗಳಲ್ಲಿ ಪ್ರವಾಹ ಬಂದು ಏನಾಗಿರುತ್ತೆ ಅಂತ ಹೇಳಿದರೆ, ಹಿಂದೆಂದೂ ಕಾಣದಂತಹ ಪ್ರವಾಹ ಉಂಟಾಗಿದ್ದರಿಂದ ಕಂಪ್ಲೀಟಾಗಿ ಅಲ್ಲೆಲ್ಲ ಡ್ಯಾಮೇಜ್ ಆಗಿರುತ್ತೆ. ಡ್ಯಾಮೇಜ್ ಆಗಿರೋದ್ರಿಂದ ಈ ಭಾಗಗಳಲ್ಲಿ ಮಣ್ಣು ಹೂಳು ತುಂಬಿಕೊಂಡಿರುತ್ತೆ. ಈ ಹೂಳು ತುಂಬಿಕೊಂಡ ಭಾಗವನ್ನೇ ಆತ ಹೇಳ್ತಾ ಇದ್ದಾನೆ, ನಾನು ಇಲ್ಲೇ ಹಾಕಿದ್ದೀನಿ ಅಂತ. ಹಾಗಾದರೆ ಆ ಹೂಳು ತುಂಬಿಕೊಂಡಂಥ ಜಾಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಖಂಡಿತ ಇರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಆ ಹೂಳು ತುಂಬಿಕೊಂಡಂಥ ಭಾಗದಲ್ಲಿ ದೇಹಗಳನ್ನು ಡಿಗ್ ಮಾಡುವಂತಹ, ಹುಡುಕುವಂತಹ ಒಂದು ಪರಿಸ್ಥಿತಿ ಬಹಳ ಕಷ್ಟಕರ ಮತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಪರಿಸ್ಥಿತಿ ಇದೆ. ಇದರ ಜೊತೆಗೆ ಇದೆಲ್ಲ ಆದ ಬಳಿಕ ಈ ಒಂದು ಒಟ್ಟಾರೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಅಂತ ಹೇಳಿದರೆ, ಆತ ಹೇಳಿರುವಂತಹ ವಿಚಾರಗಳು ಇಲ್ಲೀಗ ಮುಖ್ಯವಾಗಿ ಆತ ಏನು ಹೇಳಿದ್ದಾನೆ ಅಂತ ಹೇಳಿದರೆ, ನನಗೊಂದು ಸುಮಾರು 13ರಿಂದ 14 ವರ್ಷದ ಬಾಲಕಿಯ ಒಂದು ಶವವನ್ನು ನಾನು ಹೂತು ಹಾಕಿದ್ದೇನೆ ಅಂತ ಹೇಳುವಂಥದ್ದು ಭಾಳ ದೊಡ್ಡ ವಿಚಾರ. ಹಾಗಾದರೆ ನಮಗೆಲ್ಲರಿಗೂ ಒಂದು ಅನುಮಾನ ಬರ್ತದೆ, ಆ 13ರಿಂದ 14 ವರ್ಷದ ಬಾಲಕಿಯನ್ನು ಹೂತು ಹಾಕಿದರೆ ಅದು ಕಂಪ್ಲೇಂಟ್ ಆಗಿದೆಯಾ? ಎಲ್ಲಿ ಕಂಪ್ಲೇಂಟ್ ಆಗಿದೆ? ಯಾರು ಕಂಪ್ಲೇಂಟ್ ಮಾಡಿದ್ದಾರೆ? ಆ ಪೋಷಕರು ಏನಾದರೂ ಕಂಪ್ಲೇಂಟನ್ನು ಮಾಡಿದ್ದಾರಾ? ಎಲ್ಲ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಮೂಡುತ್ತೆ. ಹಾಗಾಗಿ ಆ ಒಂದು ಡಿಗ್ ಮಾಡುವಂತಹ ಆ ಭಾಗದ್ದು ಕಲ್ಲೇರಿ ಅನ್ನುವಂತಹ ಪ್ಲೇಸದು, ಅಲ್ಲಿಗೆ ಕೂಡ ಹೋಗುವಂತಹ ಸಾಧ್ಯತೆ ಇದೆ. SIT ಅವರು ಅಲ್ಲಿಗೆ ಕೂಡ ಹೋಗಿ ಆ ಸ್ಥಳವನ್ನು ಒಂದು ನೋಡುವಂತಹ ಪರಿಶೀಲನೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಇನ್ನೊಂದು ವಿಚಾರ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಏನು ಅಂತ ಹೇಳಿದರೆ, ಇದೀಗ ಉತ್ಖನನ ಕಾರ್ಯವನ್ನು ಏನು ಮಾಡ್ತಾ ಇದ್ದಾರೆ ಇದನ್ನು ನಾವು ನಿಮಗೆ ವಿಡಿಯೋಗಳನ್ನು ತೋರಿಸ್ತಾ ಇದ್ದೀವಿ. ಆದರೆ ಇನ್ನೊಂದು ಬರ್ತಾ ಇರುವಂತಹ ಮಾಹಿತಿ ಏನು ಅಂತ ಹೇಳಿದರೆ, ಈಗಾಗಲೇ ಆಪರೇಷನ್ ಬಂಗ್ಲಗುಡ್ಡ ಸಕ್ಸಸ್ ಆಗಿದೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭಿಸ್ತಾ ಇದೆ. ಒಂದು ಕಡೆಯಲ್ಲಿ ಹಲವಾರು ಎಲುಬುಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಈಗ ತಾನೇ ನಮಗೆ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿಯ ಅಧಿಕಾರಿಗಳಾಗಿರ್ಬೋದು ಅಥವಾ ಎಲ್ಲರೂ ಹೈ ಅಲರ್ಟ್ ಆಗಿದ್ದಾರೆ. ಮಧ್ಯಾಹ್ನ ನಂತರದ ಯಾವುದೇ ಒಂದು ಊಟಕ್ಕೂ ಕೂಡ ವಿರಾಮವನ್ನು ಕೊಡದೆ ಉತ್ಖನನ ಕಾರ್ಯವನ್ನು ನಡೆಸ್ತಾರೆ. ಇದೀಗ ಭೀಮ ತೋರಿಸಿರುವಂತಹ ಜಾಗಗಳಲ್ಲಿ ಮತ್ತಷ್ಟು ರೋಚಕತೆ ಹುಟ್ಟಿದೆ. ಆತನ ಮೇಲೆ ಏನು ಅನುಮಾನ ಇತ್ತು, ಈತ ಸುಳ್ಳು ಹೇಳ್ತಾ ಇದ್ದಾನೆ. ಯಾಕೆಂದರೆ 10ನೇ ಪಾಯಿಂಟ್ವರೆಗೆ, 6ನೇ ಪಾಯಿಂಟಲ್ಲಿ ಬಿಟ್ಟರೆ 10ನೇ ಪಾಯಿಂಟ್ವರೆಗೆ ಯಾವುದೇ ರೀತಿಯಾದಂತಹ ಒಂದು ಇದು ಸಿಕ್ಕಿರೋದಿಲ್ಲ, ಒಂದು ಏನೇ ಒಂದು ಪ್ರಗತಿ ಕಂಡಿರೋದಿಲ್ಲ. ಆದರೆ ಈಗ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಏನು ಸರ್ಚಿಂಗ್ ಆಗ್ತಾ ಇತ್ತು, ಈ ಸರ್ಚಿಂಗಿಗೆ ಸಂಬಂಧಪಟ್ಟಾಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಲವಾರು ಎಲುಬುಗಳು ಪತ್ತೆಯಾಗಿದೆ. ಈ ಮೂಲಕ ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ರೋಚಕ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ನಿಜಕ್ಕೂ ಕೂಡ ಈ ಪ್ರಕರಣ ಮತ್ತೊಂದು ಹಂತಕ್ಕೆ. ಹಾಗಾದರೆ ಇಲ್ಲಿ ಯಾರು ಶವಗಳನ್ನು ಹೂತಿದ್ರು ಎನ್ನುವುದರ ಬಗ್ಗೆ ಏನು ಚರ್ಚೆ ಆಗ್ತಾ ಇತ್ತು, ಈ ಚರ್ಚೆಗೆ ಮತ್ತಷ್ಟು ದಾರಿ ಮಾಡಿಕೊಟ್ಟಿದೆ. ಹಾಗಾಗಿ ದಾಖಲಾತಿಗಳು ಎಲ್ಲವನ್ನ ಕೂಡ ಮತ್ತೆ ಸಬ್ಮಿಟ್ ಮಾಡುವಂತಹ ಅಥವಾ ಪರಿಶೀಲನೆ ಮಾಡುವಂತಹ ಕೆಲಸ ಆಗಲೇಬೇಕಿದೆ. ಈ ಒಂದು ಭಾಗಗಳಲ್ಲಿ ಇರುವಂತಹ ಈ ಹಿಂದೆ ಕೂಡ ಇಲ್ಲಿ ಸ್ಮಶಾನ ಇತ್ತು ಅನ್ನುವಂತಹ ಒಂದು ಮಾಹಿತಿ.
ಅಂದರೆ ಇಲ್ಲಿ ಜನಗಳನ್ನು ಅಂದರೆ ಪ್ರವಾಸಿಗರೆಲ್ಲ ಬರ್ತಾಯಿದ್ರು. ಪ್ರವಾಸಿಗರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಯಾವುದೋ ಒಂದು ನದಿಯಲ್ಲಿ ಮುಳುಗಿಯೋ ನೀರಲ್ಲಿ ಏನೋ ಆಗಿಯೋ ಅಥವಾ ಕೆಲವರು ಆತ್ಮಹತ್ಯೆ ಮಾಡಲಿಕ್ಕೆ ಅಂತಲೇ ಬರ್ತಾಯಿದ್ರು. ಆತ್ಮಹತ್ಯೆ ಮಾಡಲಿಕ್ಕೆ ಬಂದವರು ಹಾಗೆ ನೀರಿಗೆ ಹಾರಿದಂಥ ಸಂದರ್ಭದಲ್ಲಿ ಆ ಕೊಳೆತ ಒಂದು ದೇಹವನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮನ್ನು ಇದೇ ಕಾಡಿನಲ್ಲಿ ಏನು ನಿಮಗೆ ಹಿಂದೆ ಕಾಣ್ತಾ ಇದೆ, ಈ ಕಾಡು ದಟ್ಟ ಕಾಡು ಕಾಣ್ತಾ ಇದೆಯಲ್ಲ, ಈ ದಟ್ಟ ಕಾಡಿನಲ್ಲಿ ಪೋಸ್ಟ್ ಮಾರ್ಟಮನ್ನು ಮಾಡಿ ಅವತ್ತಿನ ಕಾಲದಲ್ಲಿ ಸುಮಾರು 25-30 ವರ್ಷಗಳ ಹಿಂದೆ ಪೋಸ್ಟ್ ಮಾರ್ಟಮ್ ಮಾಡಿ ಈ ಹುಳ ಆಗಿರುವಂಥ ದೇಹಗಳನ್ನೆಲ್ಲ ವಾಪಸ್ಸು ಹಾಸ್ಪಿಟ್ಲ್ವರೆಗೆ ತಗೊಂಡು ಹೋಗ್ತಾ ಇರಲಿಲ್ಲ. ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲೇ ಹೂಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅನ್ನುವಂತಹ ಮಾಹಿತಿ. ಸ್ವತಃ ಈ ಥರ ಆಗಿದ್ದರೆ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಅದಕ್ಕೆ ಲೆಕ್ಕ ಇರಬೇಕು. ಅದನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯವರು ಏನು ಹೇಳ್ತಾಯಿದ್ರು, ನಾವು ಅಲ್ಲಿ ಹೂಳ್ತಾ ಇದ್ವಿ, ಎಲ್ಲ ಶವಗಳನ್ನು ನಾವು ಅಲ್ಲೇ ಹೂತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಹೂತಿರೋದು ನಿಜ ಆಗಿದ್ದರೆ, ಅವರಿಗೆ ಜವಾಬ್ದಾರಿ ಇದ್ದರೆ ಅವರು ಖಂಡಿತವಾಗಿ ಕೂಡ ಅದಕ್ಕೆ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ನಾವು ಹೂತ್ವಿ ಅಂತ ಸೀದಾ ಹೋಗಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಹೂಳಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರು ದಾಖಲೆಗಳನ್ನು ಕೊಡಬೇಕು. ಹೌದು, ನಾವು ಇಲ್ಲಿ ಹೂತಿದ್ದೇವೆ ನೋಡಿ, ಇಂಥ ದೇಹಗಳನ್ನು ಹೂತಿದ್ದೇವೆ, ಇಂಥ ಕುಟುಂಬಕ್ಕೆ ಸೇರಿದವರು, ಇಂಥ ವ್ಯಕ್ತಿಗಳು, ಕೆಲವು ಅನಾಥ ಶವ ಇರ್ಬೋದು. ಸೊ ಅನಾಥ ಶವವ ಅದು ದಾಖಲೆಯಲ್ಲಿರಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಚರ್ಚೆಗಳು, ಅಂದರೆ ಒಂದು ಇಲ್ಲಿ ಮೆಟಲ್ ಅಂದರೆ ಡಿಟೆಕ್ಟ್ ಆಗುವಂಥ ಮಾನವನ ಮೂಳೆಗಳು ಡಿಟೆಕ್ಟ್ ಆಗುವಂತಹ ಒಂದು ಯಂತ್ರಗಳನ್ನು ತಂದು ಇಲ್ಲಿ ಶೋಧನೆಯನ್ನು ಮಾಡಬೇಕು ಅನ್ನುವಂತಹ ಒತ್ತಾಯ ಬರ್ತಾ ಇದೆ. ದೂರುದಾರ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ, ಇದನ್ನು ಮಾಡಬೇಕು ಅಂತೇಳಿ. ಆದರೆ ಇದಕ್ಕೆ ಸಾಕಷ್ಟು ಖರ್ಚು ಇದೆ. ಇದನ್ನು ಕೇಂದ್ರ ಸರ್ಕಾರದಿಂದ ಒಂದು ಅನುಮತಿ ತೆಗೆದುಕೊಂಡು ಅಲ್ಲಿಂದ ತರಬೇಕಾಗತ್ತೆ. ಕೇಂದ್ರ ಸರ್ಕಾರದಿಂದ ಅನುಮತಿ ತಗೊಳ್ಳಿಕ್ಕೇ ಸುಮಾರು 4 ತಿಂಗಳು ಕಳಿಬೋದು ಅಂತ ಒಂದು ಅಂದಾಜಿದೆ. ಆದರೆ ಇನ್ನೊಂದು ಅಂದಾಜಿನ ಪ್ರಕಾರ ಅದು ಪ್ರೈವೇಟಾಗಿ ಕೂಡ ಸಿಗುತ್ತೆ. ಈ ಥರದ ಒಂದು GPR ಏನಿದೆ ಅದು ಪ್ರೈವೇಟ್ ಕೂಡ ಸಿಗುತ್ತೆ. ಆದರೆ ಆ ಪ್ರೈವೇಟಾಗಿ ಹೋಗೋದಾದರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈ ಲಕ್ಷಾಂತರ ರೂಪಾಯಿ ಹಣವನ್ನು ಪೊಲೀಸ್ ಇಲಾಖೆ, ಸರ್ಕಾರ ಇದನ್ನು ಖರ್ಚು ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಸ್ವಲ್ಪ ಕಷ್ಟ ಇದೆ ಅನ್ನುವಂತಹ ಒಂದು ವಿಚಾರ. ಜೊತೆಗೆ ಈ ಖರ್ಚಿನ ವಿಚಾರ ಒಂದು ಆದರೆ, ಇನ್ನೊಂದು ಇವತ್ತು ಪ್ರತಿ ದಿವಸ ಕೂಡ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಾಗೆ 1.5 ಲಕ್ಷದಿಂದ 2 ಲಕ್ಷದವರೆಗೆ ಖರ್ಚಾಗ್ತಾ ಇದೆ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ, ಅಥವಾ ಕಾರ್ಯಾಚರಣೆಯನ್ನು ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಅಷ್ಟು ಖರ್ಚಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಒಟ್ಟಾರೆ ಈಗ ಒಂದು 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂತಹ ಮಾನವನ ಕುರುಹಿನ ಬಗ್ಗೆ ನಾವು ಮಾತಾಡೋದಾದರೆ, ಯಾರದಾಗಿರಬಹುದು ಆ ಮೂಳೆಗಳು ಅನ್ನೋದರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ. ಅದು ಹೂತು ಹಾಕಿರುವಂಥದ್ದು ಅಥವಾ ಆತನನ್ನು ಕೊಲೆ ಮಾಡಿ ಎಸೆದಿರುವಂಥದ್ದು, ಯಾವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ? ಇದೆಲ್ಲದರ ಬಗ್ಗೆ ಚರ್ಚೆ ಆಗೋದಾದರೆ ಇದಕ್ಕೆ ಉತ್ತರ ಸಿಗಬೇಕಲ್ವಾ? ಆ ಉತ್ತರ ಸಿಗಬೇಕು ಅಂತ ಆದರೆ DNA, ಖಂಡಿತವಾಗಿ DNA ಅನ್ನು ಕೂಡ ಮ್ಯಾಚ್ ಮಾಡಬೇಕಾಗತ್ತೆ. ಆದರೆ ಈಗ ಬಂದಿರುವ ಮಾಹಿತಿ ಪ್ರಕಾರ 6ನೇ ಪಾಯಿಂಟ್ನಲ್ಲಿ DNA ಏನು ಮೂಳೆಗಳು ಸಿಕ್ಕಿದ್ದಾವೆ, ಈ ಮೂಳೆಗಳನ್ನು DNA ತೆಗಿಲಿಕ್ಕೂ ಕೂಡ ಕಷ್ಟ ಇದೆ. ಆ ಮಟ್ಟಿಗೆ ಮೂಳೆಗಳು ನಾಶ ಆಗಿ ಹೋಗಿದ್ದಾವೆ. ಅದನ್ನು ಈಗ ಹುಡುಕೋದು ಬಹಳ ಕಷ್ಟ ಆಗ್ತಾ ಇದೆ. ಅದನ್ನು ಯಾರ್ದು ಅಂತೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದು ಕೂಡ ತನಿಖೆಯ ಭಾಗವಾಗಿ ಒಂದು ಸ್ಪಷ್ಟತೆಯನ್ನು ನಾವಿಲ್ಲಿ ಕೊಡ್ತಾ ಇರುವಂಥದ್ದು. ಇನ್ನು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ SIT ಅಧಿಕಾರಿಗಳು ಒಳಗಡೆ ಕಾರ್ಯಾಚರಣೆಯಲ್ಲಿ ಏನೋ ಅನಾಮಿಕ ವ್ಯಕ್ತಿಯ ಜೊತೆಗೆ ಇದ್ದಾರೆ. ಜೊತೆಗೆ ಇಲ್ಲಿ ಹೊರಗಡೆ ನೀವು ಗ್ರೀನ್ ಸ್ಕ್ರೀನನ್ನು ಹಾಕಿದ್ದಾರೆ. ಯಾವ ಮಾಧ್ಯಮದವರು ಕೂಡ ಇದನ್ನು ಲೈವ್ ಕವರೇಜ್ ಮಾಡಲಿಕ್ಕೆ ಅವರಿಗೆ ಅವಕಾಶಗಳಿಲ್ಲ. ಯಾಕೆಂತೇಳಿದರೆ ಈ ಕಾರ್ಯಾಚರಣೆ ಅತ್ಯಂತ ಗೌಪ್ಯವಾಗಿ ನಡೆಯುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿಗಳು ಹೊರಗಡೆ ಹೋಗಬಾರ್ದು ಅನ್ನುವಂತಹ ಕಾರ್ಯಾಚರಣೆಯ ದೃಷ್ಟಿಯಿಂದಾಗಿ ಇಲ್ಲೊಂದು ಮಾರ್ಕನ್ನು ಹಾಕಲಾಗಿದೆ. ಇಲ್ಲೇನು ಕಾಣ್ತಾ ಇದೆ ನಿಮಗೆ, ಗ್ರೀನ್ ಇದನ್ನು ಹಾಕಲಾಗಿದೆ. ಜೊತೆಗೆ ಇನ್ನು ಆತ ಹೇಳಿರುವ ಪೈಕಿ ಇದೇ ಜಾಗದಲ್ಲಿ ಸುಮಾರು ಬಾಡಿಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ತಾನೇ ಈ ಕಡೆ ಲೆಫ್ಟ್ ಎಡಬದಿಗೆ ಏನು ಕಾಣ್ತಾ ಇದೆ, ಈ ಕಾಡಲ್ಲಿ ಶೋಧನೆ ಆಗಿತ್ತು, ಇಲ್ಲಿ ಏನು ಸಿಕ್ಕಿರಲಿಲ್ಲ. ಇದೀಗ ಏನು ಮಾರ್ಕ್ ಮಾಡ್ತಾ ಇದ್ದಾರಲ್ಲ, ಆ ಕಡೆ ಏನು ಕಾಣ್ತಾ ಇದೆ ಮ್ಯಾಟ್ ಗ್ರೀನ್ ಪಟ್ಟಿಯನ್ನು ಹಾಕಿದ್ದಾರೆ, ಆ ಭಾಗದಲ್ಲಿ ನಡೀತಾ ಇದೆ. ಆತ ಹೇಳಿರುವ ಪ್ರಕಾರ ಸೈಟ್ ನಂಬರ್ 1ರಲ್ಲಿ 2 ಬಾಡಿ ಇದೆ ಅಂತ ಆತ ಉಲ್ಲೇಖವನ್ನು ಮಾಡ್ತಾನೆ. ಸ್ವತಃ ಅವರ ವಕೀಲರು ಈ ಮಾತನ್ನು ಪ್ರೆಸ್ ರಿಲೀಸಲ್ಲಿ ಹೇಳಿರುವಂತಹ ಮಾತುಗಳಿದು. ಹಾಗೆ ಸೈಟ್ ನಂಬರ್ 2ರಲ್ಲಿ 2 ಬಾಡಿ ಇದೆ ಅಂತ ಆತ ಹೇಳ್ತಾನೆ. ಸೈಟ್ ನಂಬರ್ 3ರಲ್ಲಿ 2 ಬಾಡಿ ಇದೆ ಅಂತ ಹೇಳ್ತಾನೆ. ಜೊತೆಗೆ ಸೈಟ್ ನಂಬರ್ 4ರಲ್ಲಿ 6 ಬಾಡಿಗಳಿದ್ದಾವೆ ಅಂತ ಹೇಳ್ತಾನೆ. ಸೈಟ್ ನಂಬರ್ 6, 7 ಅಲ್ಲಿ ಮತ್ತು 8ರಲ್ಲಿ 8 ಬಾಡಿ ಇದೆ ಅಂತ ಹೇಳ್ಕೊಂಡು ಹೋಗ್ತಾನೆ. 9ನೇ ಪಾಯಿಂಟಲ್ಲಿ 6ರಿಂದ 7 ಬಾಡಿ ಇದೆ ಅಂತ ಹೇಳ್ತಾನೆ. ಹಾಗೆ 10ನೇ ಪಾಯಿಂಟಲ್ಲಿ 3 ಬಾಡಿ, 11ನೇ ಪಾಯಿಂಟಲ್ಲಿ 9 ಬಾಡಿ, 12ನೇ ಪಾಯಿಂಟಲ್ಲಿ 5 ಬಾಡಿ ಹಾಗೂ 13ನೇ ಪಾಯಿಂಟಲ್ಲಿ 10ಕ್ಕಿಂತ ಹೆಚ್ಚು ಬಾಡಿಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ಆತ ಹೇಳ್ತಾನೆ. ಇಲ್ಲಿ ನಮಗೆ ಬಹಳ ಕುತೂಹಲ ಇರುವಂಥದ್ದು, ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂಥದ್ದು ಈಗ 6ನೇ ಪಾಯಿಂಟಲ್ಲಿ ಮಾತ್ರ. ಉಳಿದಿರುವ ಪಾಯಿಂಟಲ್ಲಿ ಏನು ಅಗೆದಿದ್ದಾರೋ ಅಲ್ಲಿ 2 ಹಂತಗಳಲ್ಲಿ ಮಣ್ಣನ್ನು ಸಂಗ್ರಹಣೆ ಮಾಡಿದ್ದಾರೆ. ಮೊದಲನೇ ಹಂತದ ಮಣ್ಣಲ್ಲಿ ಅಂದರೆ ಒಂದು 4 ಫೀಟ್ ಹೋದಾಗ ಒಂದು ಸ್ವಲ್ಪ ಮಣ್ಣನ್ನು ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಪರೀಕ್ಷೆಗೋಸ್ಕರ.
ಇನ್ನು ಅದರಿಂದ ಹೆಚ್ಚು 6 ಫೀಟ್ ಕೆಳಗಡೆ ಹೋದಾಗ ಇನ್ನೂ ಒಂದಷ್ಟು ಮಣ್ಣುಗಳನ್ನು ಸಂಗ್ರಹಣೆಯನ್ನು ಮಾಡಿಕೊಂಡಿರೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಒಟ್ಟಾರೆ ಈ ಒಂದು ಕಾರ್ಯಾಚರಣೆ ಭಾಳ ಕುತೂಹಲ ಮೂಡಿಸಿದೆ. ಆದರೆ ದಿನೇ ದಿನೇ ಭೀಮನ ಬಗ್ಗೆನೇ ಕೆಲವು ಅಪಸ್ವರ ಕೇಳಿ ಬರ್ತಾ ಇದೆ. ಏನು ಇಷ್ಟೆಲ್ಲ ಬಾಡಿ ಇದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಎಲ್ಲೂ ಏನು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಈಗ ಒಂದು ಗೊಂದಲ ಏರ್ಪಟ್ಟಿರುವಂಥದ್ದು. ಒಟ್ಟಾರೆ ಇಡೀ ಪ್ರಕರಣವೇ ಒಂದು ಗೊಂದಲ. ಇಲ್ಲಿ ಬಂದರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಷ್ಟೊಂದು ಮಟ್ಟಿಗೆ ಇವತ್ತಿನ ಒಂದು ತನಿಖೆ ಇದರಲ್ಲೂ ಅಷ್ಟೇ ಯಾವುದು ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ SIT ಅಧಿಕಾರಿಗಳು ಫೈನಲ್ ಆಗಿ ಏನು ಹೇಳ್ತಾರೆ, ಅವರು ಯಾವಾಗ ಪ್ರೆಸ್ ಮೀಟನ್ನು ಮಾಡ್ತಾರೆ, ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ, ಅವತ್ತು ಇದಕ್ಕೆ ಒಂದಷ್ಟು ಕ್ಲಾರಿಟಿ ಬರ್ತದೆ. ಏನು ಈ ಪಾಯಿಂಟ್ ನಂಬರ್ 6 ಸಿಕ್ಕಿದ್ದು ಹೌದೋ, ಅಥವಾ 1, 2, 3, 4 ಇದರಲ್ಲಿ ಏನಾದರೂ ಸಿಕ್ಕಿದೆಯೋ, ಅಥವಾ 11, 12 ಪಾಯಿಂಟಲ್ಲಿ ಏನು ಸಿಕ್ಕಿದೆ, ಇಡೀ ಪ್ರಕರಣ ಯಾವ ರೀತಿ ಸಾಗ್ತಾ ಇದೆ ಅನ್ನೋದನ್ನು ಇನ್ನು ಮುಂದೆ SIT ಅಧಿಕಾರಿಗಳೇ ಹೇಳಬೇಕು ಅಂತ ಎಲ್ಲ ನಮಗೆ ಹಾಗೆ ಅನ್ನಿಸ್ತಾ ಇದೆ. ಅವರೇ ಇದನ್ನು ಫೈನಲ್ ಆಗಿ ಹೇಳಿದ ತಕ್ಷಣ ಇದಕ್ಕೊಂದು ಸ್ಪಷ್ಟ ಉತ್ತರ ಸಿಗಬಹುದು ಅನ್ನುವಂತಹ ವಿಚಾರ. ಹಾಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸತ್ಯಾಸತ್ಯತೆ ಹೊರಬಂದು ನ್ಯಾಯ ಸಿಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ.